ಕರ್ನಾಟಕ ರಾಜ್ಯ ಐಂದ ರಾಜ್ಯಾಧ್ಯಕ್ಷರು ಸೋಮಶೇಖರ್ ಅಂತ. ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಭಾಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ 2 ಬಾರಿ ಸತತವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದೇ ರೀತಿ ಇವತ್ತು ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ 10 ವರ್ಷ ಆಡಳಿತ ಮಾಡೋದಕ್ಕೆ 5 ವರ್ಷ ಆಡಳಿತ ಮಾಡೋದಕ್ಕೆ ಅವ್ರನ್ನ ನಿಜವಾಗ್ಲೂ ಕೂಡ ಬಿಡಬೇಕು. ಯಾಕಂದರೆ ರಾಜ್ಯದ ಹೈಕಮಾಂಡ್ ಆದಂಥ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಇರ್ಬೋದು ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಇರ್ಬೋದು, ಅವರಿಬ್ಬರಿಗೂ ನಾನು ಮನವಿ ಮಾಡ್ತೀನಿ. ನಾನೊಬ್ಬ ಹಿಂದ ರಾಜ್ಯಾಧ್ಯಕ್ಷನಾಗಿ ದಯವಿಟ್ಟು ಕೂಡ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡಿ ಇವತ್ತು ಸಿದ್ದರಾಮಯ್ಯ ಮುಖ ನೋಡಿ ಎಲ್ಲ ಹಿಂದ ವರ್ಗದವರು, ಎಲ್ಲ ವರ್ಗದ ಬಡವರು ಕೂಡ ಇವತ್ತು ಓಟನ್ನು ಹಾಕಿದ್ದಾರೆ. ಬಂಧುಗಳೇ, ನಿಜವಾಗ್ಲೂ ಕೂಡ ಮಾನ್ಯ ಹೈಕಮಾಂಡು ಏನು ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅವರು ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ದಯವಿಟ್ಟು ಅವ್ರನ್ನ 5 ವರ್ಷ ಆಡಳಿತ ಮಾಡೋದಕ್ಕೆ ಬಿಡಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು. ಏನಿವತ್ತು ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು 10 ವರ್ಷ ಸತತವಾಗಿ 10 ಟರ್ಮು ಸತತವಾಗಿ ಏನು ಆಡಳಿತ ಒಬ್ಬ ಹಿಂದ ವರ್ಗದವನು ಬಿಹಾರಲ್ಲಿ ಮಾಡಿದ್ರು, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯನ ಬಿಡಬೇಕು. ಈ ರಾಜ್ಯದಲ್ಲಿ ಬಿಟ್ಟರೆ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಡಿಯಲ್ಲಿ ಏನು ಒಂದು ಸಭೆ ಸೇರಿತ್ತು ಇವತ್ತಿನ ದಿವಸದಲ್ಲಿ. ಆ ಸಭೆ ಮುಖಾಂತರ ಕರ್ನಾಟಕ ರಾಜ್ಯದ ಪ್ರತಿ ಹಿಂದುಳಿದ ವರ್ಗಗಳ ಜನಾಂಗಕ್ಕೂ ಮತ್ತು ನಮ್ಮ ಕುರುಬ ಸಮಾಜದ ಜನಾಂಗಕ್ಕೆ ಈ ಒಂದು ಸಂದೇಶನ ನೀಡ್ತಾ ಇದ್ದೀವಿ. ಕಾರಣ ಇವತ್ತೇನು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸ್ಕೊಂಡು ಬರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಇವತ್ತೇನು ಬದಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಹೈಕಮಾಂಡ್ ನಿರ್ಧಾರ ತಗೊಂಡಿದೆಯೋ ಇಲ್ಲ ಗೊತ್ತಿಲ್ಲ, ಊಹಾಪೋಹಗಳಲ್ಲಿ ನಡೀತಾ ಇದೆ. ಆದರೆ ಒಂದು ವೇಳೆ ಆ ರೀತಿ ಆಗಿದ್ದೇ ಆದರೆ ಕರ್ನಾಟಕ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳು ಮತ್ತು ಕುರುಬ ಸಮಾಜ ಉಗ್ರವಾದಂಥ ಹೋರಾಟನ ಮಾಡ್ತೀವಿ. ಮುಂದಿನ ಚುನಾವಣೆಗಳಲ್ಲಿ ಪಕ್ಷಾತೀತವಾಗಿ ಎಲ್ಲ 224 ಜನ MLAಗಳು ಇವತ್ತು ಏನು 140 ಜನ ಕಾಂಗ್ರೆಸ್ಸಲ್ಲಿದ್ದಾರೆ, ಅವ್ರಿಗೇನು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ದೇ ಆದರೆ ಅವರವರ ಕ್ಷೇತ್ರಗಳಲ್ಲಿ ನಾವೇ ನಿಂತು, ಅದು ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನು ಬೇರೆ ಇರ್ಬೋದು, ಅವರನ್ನು ಸೋಲಿಸುವಂಥ ಕೆಲಸನ ನಾವು ಖಂಡಿತವಾಗ್ಲೂ ಕೂಡ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಇವತ್ತು ಸಿದ್ದರಾಮಯ್ಯನವ್ರನ್ನ ಬದಲಿ ಮಾಡಬೇಕಾದ್ರೆ ಕಾರಣ ಬೇಕು. ಇವತ್ತು ಅವ್ರನ್ನ ಬದಲಿ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಾರಣ ನೀಡ್ತಾ ಇಲ್ಲ. ಹೈಕಮಾಂಡ್ ಆಗ್ಬೋದು ಅಥವಾ ರಾಜ್ಯದ ಜನತೆ ಆಗ್ಬೋದು, ಇಲ್ಲ ಅವ್ರ ಮೇಲೆ ಏನಾದರೂ ಆಪಾದನೆಗಳಿರಬೇಕು, ಇಲ್ಲ ಅವರೇನ ಲೂಟಿ ಮಾಡಿದ್ದಾರೆ ಅನ್ನೋದನ್ನು ಇರಬೇಕು. ಬೇಕಾದಷ್ಟು ಭ್ರಷ್ಟ ಅಂತೇಳಿ ಜೈಲಲ್ಲಿ ಹೋಗಿ ಬಂದಿರತಕ್ಕಂಥವ್ರನ್ನ ಮುಂಚೂಣಿಯಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕಳಂಕರಹಿತ ಆದಂಥ ಮನುಷ್ಯನ ಬದಲಾಯಿಸಬೇಕು ಅಂತ ಇರತಕ್ಕಂಥದ್ದು ನ್ಯಾಯಯುತವಲ್ಲ. ಇದು ಯಾವುದೇ ರೀತಿಯ ಕೂಡ ಯಾವುದೇ ಹಿಂದುಳಿದ ಜನಾಂಗಗಳವರು ಯಾರೂ ಕೂಡ ಇದನ್ನು ಒಪ್ಪೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಮತವನ್ನೇ ಹಾಕೋದಿಲ್ಲ, ಬಹಿಷ್ಕರಿಸ್ತೀವಿ. ಇವತ್ತಿನ ದಿವಸದಲ್ಲಿ ಏನಾದರೂ ಸಿದ್ದರಾಮಯ್ಯನ ಬದಲಿಸಿದ್ದೇ ಆದರೆ ಅಥವಾ ಏನು 140 ಜನ MLAಗಳಲ್ಲಿ ಯಾರ್ಯಾರು ಅವರನ್ನು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ, ಅವ್ರು ನಿಜವಾಗ್ಲೂ ಕೂಡ ಆ ಒಂದು ಇವತ್ತು ಏನು ಇದಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅವ್ರು ಪಡಬೇಕಾಗ್ತದೆ. ನೀವೇ ನಿಂತು ಅವ್ರನ್ನ ಸೋಲಿಸುವಂಥ ಕೆಲಸಗಳನ್ನ 100% ಎಲ್ಲ ತಾಲೂಕುವಾರು ನಾವು ಹೋಗ್ತೀವಿ. ಓಕೆ, ಈಗ ಈ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಗಿದೆ? ಬಹಳ ಮುಖ್ಯವಾಗಿ ಒಂದಷ್ಟು ಜನ ದೆಹಲಿಗೂ ಕೂಡ ಕೋಲಾರ ಅಂತ ಇನ್ನೂ ನಮ್ಮ ನಾಯಕರಿದ್ದಾರೆ, ಅವ್ರೇನು ತೀರ್ಮಾನ ತಗೊಳ್ತಾರೆ ಅದು ಕೊನೆಯಲ್ಲಿ ಆಗುತ್ತೆ ತೀರ್ಮಾನ. ನಾವು ಕೋಲಾರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ತಂಬಳ್ಳಿ ಮುನಿಯಪ್ಪ ಅಂತ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.